ಸರ್ ಎಲ್ಲರೂ ಹೇಗಿದ್ರೆ ಎಷ್ಟೋ ಜನ FDA ಜಾಬ್ ಗಳ ಕುರಿತಾಗಿ ಹಲವಾರು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಒಂದು ಪೇಪರ್ ಕಟಿಂಗ್ ಕೂಡ ನಾನು ನೋಡ್ತಿದ್ದೆ. ಅದಕ್ಕೋಸ್ಕರ ನಿಮ್ಗೆ ಒಂದು ಅಪ್ಡೇಟ್ ಕೊಡಲು ಬಂದಿದ್ದೀನಿ. ಬೆಂಗಳೂರಲ್ಲಿ BDA ಇಂದ SDA ಮತ್ತು FDA ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆಯನ್ನ ಶುರು ಮಾಡಿದ್ದಾರೆ. ಶೀಘ್ರದಲ್ಲೇ ಅಧಿಸೂಚನೆ ಕೂಡ ಬಿಡುಗಡೆ ಆಗುತ್ತಂತೆ. ಇದೊಂದು ಪೇಪರ್ ಕಟಿಂಗು. ಇದು ಎಲ್ಲಾ ಮಾಹಿತಿ ನಾನು ಪೇಪರ್ ಕಟಿಂಗ್ ತಗೊಂಡಿರೋದು. ಸೊ BDA ನಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡ್ಬಿಡಿ. ಶೀಘ್ರದಲ್ಲಿ ಅಧಿಸೂಚನೆ ಕೂಡ ಬರುತ್ತಂತೆ. ಬೆಂಗಳೂರಿನ BDA ಇಂದ FDA ಹುದ್ದೆಗಳಿಗೆ ಶೀಘ್ರದಲ್ಲಿ ನೇಮಕಾತಿ ಆಗುತ್ತಂತೆ. ನೋಟಿಫಿಕೇಶನ್ ಬಂದ ತಕ್ಷಣ ನಿಮ್ಗೆ ಅಪ್ಡೇಟ್ ನ ಕೊಡ್ತೀನಿ. ಇವಾಗ ಸದ್ಯಕ್ಕೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದ್ರಲ್ಲಿ ಏನಿದೆ ಅಂತ ನೋಡ್ಕೊಂಬೋಣ ಬನ್ನಿ. ಹುದ್ದೆಗಳ ಕಂಪ್ಲೀಟ್ ವಿವರ ಇಲ್ಲಿದೆ ನೋಡಿ. ಏನೇನು ಅಂತ ಅಂದ್ರೆ, ಬೆಂಗಳೂರಿನ ಅಭಿವೃದ್ಧಿ ಪ್ರಾಧಿಕಾರ ವಿವಿಧ 25 ಹುದ್ದೆಗಳ ಭರ್ತಿ ಅಧಿಸೂಚನೆ ಸಿದ್ಧವಾಗಿದೆ. ಒಂದ್ ಸೆಕೆಂಡ್. ಸರ್ಕಾರದ ನೇರ ನೇಮಕಾತಿ ಅಧಿಸೂಚನೆ KEA ಆದೇಶ ನೀಡಿದ ತಕ್ಷಣ ನೋಟಿಫಿಕೇಶನ್ ಬಿಡುಗಡೆ ಮಾಡಿ ಅರ್ಜಿ ಸ್ವೀಕಾರ ಮಾಡಲಾಗುತ್ತದೆ. ಹಾಗೆ ನೀವು ಸರ್ಕಾರಿ ಹುದ್ದೆಗಳಾಗಿದ್ದು ಇದು ಸರ್ಕಾರಿ ಹುದ್ದೆ ಆಗಿದೆ. ನೇರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸಿ ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗುತ್ತದೆ. ಯಾರ್ಯಾರು FDA ಜಾಬ್ಗಳಿಗೆ ಪರೀಕ್ಷೆಗೆ ಪ್ರಿಪರೇಷನ್ ಮಾಡ್ತೀರಾ, ಈ ಜಾಬ್ಗಳಿಗೆ ಕೂಡ ಕಾಲ್ಫರ್ ಆದಾಗ ಅಪ್ಲೈ ಮಾಡಬಹುದು. ಆದಷ್ಟು ಬೇಗ ಅಪ್ಲೈ ಆಗೋದನ್ನ ಮರಿಬೇಡಿ. ನೇಮಕಾತಿ ಪ್ರಾಧಿಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಇದರಿಂದ ನೇಮಕಾತಿ ನಡೀತೆ. ಇದು ತುಂಬಾ ಇಂಪಾರ್ಟೆಂಟ್. ಉದ್ಯೋಗ ಇಲಾಖೆ ಬಂದ್ಬಿಟ್ಟು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಇವರಿಂದ ಅಭಿವೃದ್ಧಿ ಜಾಬ್ಗಳಿಗೆ ಕಾಲ್ಫರ್ ಆಗಿದೆ. ಹುದ್ದೆಗಳ ಹೆಸರು ದ್ವಿತೀಯ ದರ್ಜೆ ಸಹಾಯಕರು, ಪ್ರಥಮ ದರ್ಜೆ ಸಹಾಯಕರು ಜಾಬ್ಗಳಿಗೆ ಕಾಲ್ಫರ್ ಆಗಿದೆ. 25 ಟೋಟಲ್ ಜಾಬ್ಗಳಿಗೆ ಕಾಲ್ಫರ್ ಆಗಿರೋದು. ಇದು ನೋಡಿ, ಪ್ರಥಮ ದರ್ಜೆ ಸಹಾಯಕರು ಜೊತೆಗೆ ದ್ವಿತೀಯ ದರ್ಜೆ ಸಹಾಯಕರು ಜಾಬ್ಗಳಿಗೆ ಕಾಲ್ಫರ್ ಆಗಿರೋದು. ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ರೆ 4 RPC + 1 HP ಇದೆ, 5 ಇರುತ್ತೆ ಪ್ರಥಮ ದರ್ಜೆಯಲ್ಲಿ. ದ್ವಿತೀಯ ದರ್ಜೆಗೆ 20 ಕಮ್ಮಿ ಇದೆ, ಬಟ್ ಅಪ್ಲೈ ಮಾಡಿದ್ರೆ ಸಿಗಲ್ಲ ಅಂತ ಏನಿಲ್ಲ. ಏನಿದೆ, ದ್ವಿತೀಯ ದರ್ಜೆ ಸಹಾಯಕರಿಗೆ ಅಥವಾ SDA ಏನಿದೆ, SDA ಜಾಬ್ಗಳಿಗೆ, SDA FDA ಅಂತಂದ್ರೆ ಪ್ರಥಮ ದರ್ಜೆ FDA, ದ್ವಿತೀಯ ದರ್ಜೆಯಲ್ಲಿ SDA ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ದ್ವಿತೀಯ PUC ಅಥವಾ ತತ್ಸಮದ ಶಿಕ್ಷಣ ಉತ್ತೀರ್ಣ, CBSE ಅಥವಾ ESCC ಬೋರ್ಡ್ ಅಲ್ಲಿ 12th ಪಾಸ್ ಆಗಿರ್ಬೇಕು ಅಂತವರು ದ್ವಿತೀಯ ದರ್ಜೆ ಸಹಾಯಕರು ಅಥವಾ SDA ಜಾಬ್ ಗಳಿಗೆ ಅಪ್ಲೈ ಮಾಡಬಹುದು. FDA ಜಾಬ್ ಗಳಿಗಾದ್ರೆ ಪದವಿನ ಪಡೆದಿರ್ಬೇಕಾಗುತ್ತೆ. ತಾಂತ್ರಿಕ ಶಿಕ್ಷಣದಲ್ಲಿ ಪದವಿ, ತತ್ಸಮಾನ ಶಿಕ್ಷಣ ಪಾಸ್ ಆದವರು ಅರ್ಜಿ ಹಾಕಬಹುದು. ಯಾರೇ ಡಿಗ್ರಿ ಮಾಡಿರೋದು FDA ಜಾಬ್ ಗಳಿಗೆ ಅಪ್ಲೈ ಮಾಡೋದು. SDA ಅವರಿಗೆ PUC ಪಾಸ್ ಆಗಿರ್ಲೇಬೇಕು. ದ್ವಿತೀಯ ದರ್ಜೆ ಸಹಾಯಕರು, ಪ್ರಥಮ ದರ್ಜೆ ಸಹಾಯಕರು ಹುದ್ದೆಗಳ ವಯಸ್ಸಿನ ಅರ್ಹತೆ ವಿವರ ಏನಿದೆ ಅಂತಂದ್ರೆ 18 ವರ್ಷ ಮೇಲ್ಪಟ್ಟಿರ್ಬೇಕು. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷ ವಯೋಮಿತಿಯವರೆಗೂ ಅಪ್ಲೈ ಮಾಡಬಹುದು. ಅದೇ ನೀವು ಇತರೆ ಕ್ಯಾಟಗರಿ ಅಥವಾ OBC ಅಥವಾ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಾದ್ರೆ ನೀವು 43 ಅಪ್ಲೈ ಮಾಡಬಹುದು. OBC ಅವರಾದ್ರೆ 41 ವರ್ಷವರೆಗೂ ಅಪ್ಲೈ ಮಾಡಬಹುದು. ನೇಮಕಾತಿ ಪರೀಕ್ಷಾ ವಿಧಾನ ಹೇಗಿರುತ್ತೆ ಅಂತಂದ್ರೆ, ಸಾಮಾನ್ಯ ಜ್ಞಾನ ಕುರಿತು ಒಂದು ಪತ್ರಿಕೆ ಇರುತ್ತೆ, ಎಕ್ಸಾಮ್ ಇರುತ್ತೆ. ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ ಕುರಿತು ಕೂಡ ಎಕ್ಸಾಮ್ ಇರುತ್ತೆ. ಇದು ಬಂದು ಪೇಪರ್ ಕಟಿಂಗು. ಇದು ವಿಜಯ ಕರ್ನಾಟಕ ಅವ್ರದ್ದು, ನಾನು ಎತ್ಕೊಂಡು ನನಗೆ ಮಾತಾಡ್ತಿರೋದು. ಅವ್ರಿಗೆ ಹೋಗಿ ಕೂಡ ಅಪ್ಡೇಟ್ಸ್ ಕೇಳ್ಬೋದು. ಕಮೆಂಟ್ಸ್ ಅಲ್ಲಿ ಕೂಡ ಕೇಳಿ, ನಂಗೆ ಅದು ಗೊತ್ತಿರೋ ಮಾಹಿತಿ ನಿಮಗೆ ಶೇರ್ ಮಾಡಲು ಟ್ರೈ ಮಾಡ್ತೀನಿ, ಆಯ್ತಾ. ಇದು ಇನ್ನ ಬಂದಿಲ್ಲ, ನೋಟಿಫಿಕೇಶನ್ ಬರುತ್ತೆ ಅಂತ ಒಂದು ಪೇಪರ್ ಕಟಿಂಗ್ ಬಂತು. ಆ ಕಾರಣಕ್ಕೋಸ್ಕರ ನಿಮ್ಗೆ ಅಪ್ಡೇಟ್ ಕೊಡಲು ವಿಡಿಯೋ ಮಾಡಿದ್ದೀನಿ. ಆಲ್ ಕ್ರೆಡಿಟ್ಸ್ ಗೋಸ್ ಟು ವಿಜಯ ಕರ್ನಾಟಕ. ಥ್ಯಾಂಕ್ಸ್ ಎಲ್ಲರಿಗೂ, ನಿಮ್ಗೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಹೊಸ ನ್ಯೂಸ್ ಬಂದ್ರು, ಹೊಸ ಅಪ್ಡೇಟ್ ಬಂದ್ರು ನಾನು ನಿಮ್ಗೆ ಶೇರ್ ಮಾಡಲು ಮರೆಯೋದಿಲ್ಲ.